ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಚಿಕನಲ್ಲಿ ನಿಮ್ಗೊಂದು ಒಳ್ಳೆ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಪೆಪ್ಪರ್ ಚಿಕನು. ಇದು ತುಂಬ ಈಸಿಯಾಗಿ ಮಾಡುವಂಥ ಪೆಪ್ಪರ್ ಚಿಕನು. ನಿಜವಾಗ್ಲೂ ಇದನ್ನು ತಿಂದರೆ ಕಳೆದೋಗ್ಬಿಡ್ತೀರಾ, ಅಷ್ಟು ಸಕ್ಕತ್ತಾಗಿರುತ್ತೆ ಸೀರಿಯಸ್ ಆಗಿ. ಆ್ಯಂಡ್ ಇದನ್ನು ಈ ಮಳೆಯಲ್ಲಿ ಈ ಚಳಿಲಿ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಾಯಲ್ಲಿ ನೀರು ಬರ್ತಿದೆ ಇದನ್ನು ನೋಡ್ತಾ ಇದ್ರೇ. ಸಕ್ಕತ್ತಾಗಿರುತ್ತೆ. ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಆ್ಯಂಡ್ ಚಿಕನ್ ತಂದಾಗಲೆಲ್ಲ ನೀವು ಒಂದು ಸತಿ ಇದನ್ನು ಟ್ರೈ ಮಾಡಿದ್ರಿ ಅಂದರೆ ಮತ್ತೆ ಕೇಳ್ತಾನೆ ಇರ್ತಾರೆ ಮನೇಲಿ, ನೀನು ಅವತ್ತು ಮಾಡಿದ್ದಲ್ಲ ಪೆಪ್ಪರ್ ಚಿಕನ್, ಆ ಥರ ಮಾಡು ಅಂತ ಪಕ್ಕಾ ಕೇಳ್ತಾರೆ. ಬೇಕಾದರೆ ನಾನು ಏನು ಹೇಳ್ದೆ ಅಂತ ತಿಳ್ಕೊಳ್ಳಿ, ಆ ಥರ ಪಕ್ಕಾ ಕೇಳ್ತಾರೆ. ಅಷ್ಟು ಸಕ್ಕತ್ತಾಗಿರುತ್ತೆ. ಇಲ್ಲಿ ನಾನು ಹಾಫ್ kg ಚಿಕನಲ್ಲಿ ಮಾಡ್ತಾಯಿದ್ದೀನಿ. ಏನಂದರೆ ತುಂಬ ಈಸಿ ಪ್ರೊಸೀಜರ್ ಗೈಸ್, ತುಂಬ ಈಸಿ ಪ್ರೊಸೀಜರು, ತುಂಬ ಬೇಗ ಆಗೋವಂಥದ್ದು. ನೀವು ಜಾಸ್ತಿ ಜನಕ್ಕೆ ಮಾಡ್ತೀರಾ ಅಂದ್ರೂ ಬೇಗ ಆಗೋಗುತ್ತೆ, ನೀವು ಕಮ್ಮಿ ಜನಕ್ಕೆ ಮಾಡ್ತೀರಾ ಅಂದ್ರೂ ಬೇಗ ಆಗೋಗುತ್ತೆ. ಸಕ್ಕತ್ತಾಗಿದೆ. ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಇದಕ್ಕೆ ಯಾವುದೇ ರೀತಿ ಮಸಾಲೆ ರುಬ್ಬ ಹಾಕೋದು ಇದು ಬೇಡವೇ ಬೇಡ. ಈಸಿಯಾಗಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೊಳ್ಳೋ ಥರ ಹೇಳ್ಕೊಡ್ತೀನಿ. ಬೇಗ ನೋಟ್ ಮಾಡ್ಕೊಳ್ಳಿ. ಹೇಗೆ ಮಾಡೋದಂದರೆ, ಮೊದಲಿಗೆ ಮಾಮೂಲಿ ಒಂದು ಪ್ಯಾನಿಗೆ ಇಲ್ಲಿ ನಾನು ಜಾಸ್ತಿನೇ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಬಿಕಾಸ್ ಯಾಕೆ ಅಂದರೆ ನಾವು ಚಿಕನ್ನ ನೀರಲ್ಲಿ ಬೇಯಿಸ್ತಾ ಇಲ್ಲ, ಎಣ್ಣೆಲೇ ನಾವು ಬೇಯಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 4-5 ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಇದು ನಾನು ಅರ್ಧ kg ಚಿಕನಿಗೆ ತೋರಿಸ್ತಾ ಇದ್ದು. ಅರ್ಧ kg ಚಿಕನಿಗೆ 5 ಹಸಿರು ಮೆಣಸಿನ್ಕಾಯಿ ಸಾಕು, ಖಾರಕ್ಕೆ ತಕ್ಕಂತೆ. ಅದಾದಮೇಲೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ. ಈರುಳ್ಳಿನೂ ಅಷ್ಟೇ 2 ಸಾಕು, 2 ಮೀಡಿಯಮ್ ಸೈಜ್ ಇರೋವಂಥದ್ದು ಸಾಕು. ಅದಾದಮೇಲೆ ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಇಲ್ಲಿ ನಾನು ಅರ್ಧ kg ಚಿಕನ್, ಆವಾಗಲೇ ಹೇಳ್ದಂಗೆ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಸೊ ಅರ್ಧ kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಾಮೂಲಿ ಆ್ಯಸ್ ಯೂಶಲು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕೋದ್ರಿಂದ ಕಲರ್ ಸಖತ್ತಾಗಿ ಕಾಣುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸೊ ನೆಕ್ಸ್ಟು ಇಲ್ಲಿ ಒಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಫಸ್ಟು ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ ಸಾಕು. 2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚಿಕನ್ನ ಲಿಡ್ ಕ್ಲೋಸ್ ಮಾಡಿಕೊಂಡು ಹಾಗೆಯೇ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇರಿ. ಚಿಕನ್ ಯಾವಾಗ್ಲೂ ನೀರು ಬಿಟ್ಕೊಳ್ಳುತ್ತೆ ಮತ್ತು ಚಿಕನಿನ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ನೀರು ಹಾಕಲೇ ಕೂಡ್ದು ಎಣ್ಣೆಲೇ ಬೇಯಿಸ್ಕೊಬೇಕು. ಆವಾಗಲೇ ಇದು ಸಖತ್ತಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಚೆನ್ನಾಗಾಗೋದು. ನೀವೇ ನೋಡ್ತಿದ್ದೀರಲ್ಲ, ನಾನೇನು ನೀರು ಹಾಕಿಲ್ಲ ಅಂದರೂ ಚಿಕನ್ನೇನೆ ಎಣ್ಣೆ ಮತ್ತು ನೀರು ಬಿಟ್ಕೋತಾ ಇದೆ. ಸೊ ಆ ಗ್ಯಾಪಲ್ಲಿ ನಾನು ಹಾಗೆಯೇ ಮಧ್ಯದಲ್ಲಿ ಒಂದು ಹಾಕ್ಬಿಟ್ಟು ಒಂದು ಮಧ್ಯದಲ್ಲಿ ಮತ್ತೆ ನಾನು ಇನ್ನೊಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡೆ. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು ಮಧ್ಯದಲ್ಲಿ ನಾನು ಮತ್ತೆ ಒಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಖಾರವಾಗಿ ಚಳಿಗೆ ಸಕ್ಕತ್ತಾಗಿರುತ್ತೆ. ಅದಕ್ಕೋಸ್ಕರ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿಕೊಂಡು ಮಧ್ಯ ಓಪನ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇರಿ. ಚಿಕನ್ನು ಸಂಪೂರ್ಣವಾಗಿ ಬೆಂದಿದೆ ಅಂದಾಗ ಟೆಸ್ಟ್ ನೋಡ್ಕೊಳ್ಳಿ, 1 ಪೀಸ್ ತಿಂದ್ಕೊಂಡು ನೋಡಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಉಪ್ಪೆಲ್ಲ ಚೆನ್ನಾಗಿ ಹಿಡಿದಿದೆ ಅಂತ ಅಂದಾಗ ಇವಾಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ ಪೌಡರು, ಅದಾದಮೇಲೆ 1 ಸ್ಪೂನು ಇಲ್ಲಾಂದರೆ ಹಾಫ್ ಸ್ಪೂನಷ್ಟು ಮತ್ತೆ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ. ಇದು ಬಂದ್ಬಿಟ್ಟು ಆಪ್ಷನಲ್, ನಿಮಗೆ ಬೇಕಂದರೆ ಹಾಕೊಬೋದು ಲಾಸ್ಟಿಗೆ ಪೆಪ್ಪರ್ ಪೌಡರ್ನ. ನನಗೆ ಇನ್ನೊಂದು ಚೂರು ಖಾರ ಬೇಕು ಅನಿಸ್ತು, ಅದಕ್ಕೆ ನಾನು ಹಾಕ್ಕೊಂಡೆ. ಖಾರ ಇಷ್ಟಪಡೋರು ಜಾಸ್ತಿ ಹಾಕೊಬೋದು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ಲು ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ನಾವೇನು ಮಾಡಬೇಕು ಅಂದರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಸಣ್ಣ ಮಾಡ್ಕೊಳ್ಳಿ. ಈ ಕಡೆ ಸೈಡಿಗೆ ಒಂದು ಚಿಕ್ಕ ಪ್ಯಾನಿಗೆ ಒಂದೇ 1 ಸ್ಪೂನ್ ಎಣ್ಣೆನೋ ತುಪ್ಪನೋ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಒಂದು ಫುಲ್ ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಎರಡೂ ಕೂಡ ತುಪ್ಪದಲ್ಲಿ ಅಥವಾ ಎಣ್ಣೆಲಿ ಸೈಡಲ್ಲಿ ಒಗ್ಗರಣೆ ಮಾಡ್ಕೊಂಡು ಹುರಿದ್ಬಿಟ್ಟು ಆ ಒಗ್ಗರಣೆನ ಚಿಕನ್ನಿಗೆ ಹಾಕ್ಕೊಳ್ಳಿ. ಈ ಚಿಕನ್ನಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಎಷ್ಟು ಸಖತ್ತಾಗಿದ್ದು ಟೇಸ್ಟ್ ಬರುತ್ತೆ ಅಂದರೆ ಮಿಸ್ ಮಾಡದೆ ಇದನ್ನು ಟ್ರೈ ಮಾಡಿ. ಇವಾಗ ಮಳೆಗಾಲ ಅಲ್ವಾ, ನಿಜವಾಗ್ಲೂ ಈ ಥರ ಚಿಕನ್ನ ಎಲ್ಲರೂ ಇಷ್ಟಪಡ್ತಾರೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲಿ, ಸೇಮ್ ನಾವು ಈ ಡಾಬಾದಲ್ಲೆಲ್ಲ ತಿಂತೀವಲ್ಲ, ಸೇಮ್ ಅದೇ ಥರ ಇರುತ್ತೆ. ಸಖತ್ತಾಗಿರುತ್ತೆ. ಮನೆಯಲ್ಲೇ ಈ ಥರ ನಾವು ಮಾಡ್ಕೊಬೋದು. ಮಿಸ್ ಮಾಡದೆ ಟ್ರೈ ಮಾಡಿ, ಓಕೆನಾ?
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.